ರೀತಿ ರಾಜಕಾರಣ ಮಾಡ್ತಾ ಇದೆ ಅಂತ ಹೇಳಿ ಭಾಷಣ ಮಾಡ್ತಾರೆ. ನೋಡಿ, ಬಿಜೆಪಿ ಅವರಿಗೆ ಇವಾಗ ಕೆಲಸ ಇಲ್ಲ. ಅವರು ನಮಗೆ ಕೇಂದ್ರ ಸರ್ಕಾರದಿಂದ ಆಗ್ತಾ ಇರೋದು ಅನ್ಯಾಯದ ಬಗ್ಗೆ ಮಾತಾಡಿದ್ರ, ತೆರಿಗೆ ಬಗ್ಗೆ ಮಾತಾಡಿದ್ರ, ರೈತರಿಗೆ ಏನು ಅನ್ಯಾಯ ಕೇಂದ್ರ ಸರ್ಕಾರದಿಂದ ಆಗ್ತಾ ಇದೆ ಅದ್ರ ಬಗ್ಗೆ ಮಾತಾಡ್ತಾರ? ಅವರಿಗೆ ಅಸ್ತಿತ್ವನ ಉಳಿಸ್ಕೊಳ್ಳಿಕ್ಕೆ, ಕುರ್ಚಿಯನ್ನು ಉಳಿಸ್ಕೊಳ್ಳಿಕ್ಕೆ, RSS ಮನೋವಲೈಕೆಗೆ ಇವತ್ತು ಅವ್ರು ಮಾಡ್ತಾ ಇರೋದು. ಈಗ ಹಿಂದೆ ನಿಮ್ಗೆ ನೆನಪಿದ್ರೆ ಇದೇ ಏನು ಈ ಕರಾವಳಿ ಲ್ಯಾಬೊರೇಟರಿಗಳನ್ನ ಇವ್ರು ಎಲ್ಲ ಕಡೆ ಎಸ್ಟಾಬ್ಲಿಷ್ ಮಾಡ್ಬೇಕಂತ ಹೊರಟಿದ್ದಾರೆ, ಪ್ರಯೋಗಾಲಯಗಳ ಎಲ್ಲ ಕಡೆ. ಹೋದ ಬಾರಿ ಏನು ಈ ಬಾವುಟದ ಬಗ್ಗೆ ನೆನಪಿದೆಯಾ ತಮಗೆ? ಇವ್ರದ್ದು ಕೆಲಸನೇ ಇದು. ಇನ್ನ ತನಿಖೆ ನಡೀತಾ ಇದೆ, 20-30 ಜನಕ್ಕೆ ನಾವು ಬಂಧನ ಮಾಡಿದೀವಿ. ಇನ್ನೇನ್ ಬೇಕಂತ ಇವರಿಗೆ? ಶಾಂತಿ ಸಭೆಗೂ ಕೂಡ ಬಂದಿಲ್ಲ ಇವರು ಏನೋ ಬಹಳ ದೊಡ್ಡ ದೇಶ ಪ್ರೇಮಿ ಅಂತಾರಲ್ಲ. ಯಾಕಪ್ಪ ಇಂಡಿಯಾ ಈಗ ಪಹಲ್ಗಾಮ್ ಟೆರರ್ ಅಟ್ಯಾಕ್ ಆದ್ಮೇಲೆ ಇವರು ಯಾಕೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಡ್ತಾ ಇದ್ದಾರೆ? ಏನಾದ್ರು ಅದಕ್ಕೆ ಪಹಲ್ಗಾಮ್ ಅಟ್ಯಾಕ್ ಬಗ್ಗೆ ಸಮಾಧಾನದ ಉತ್ತರ ಸಿಗ್ತಾ ನಮ್ಗೆ ಎಲ್ಲಿಗಾನ? ಅದ್ರ ಬಗ್ಗೆ ಯಾಕೆ ಕೋರ್ಟಿಗೆ ಹೋಗಲ್ಲ ಇವರು? ಅದರಿಂದ ನಮ್ಮ ದೇಶದವರಿಗೆ ಧಕ್ಕೆ ಆಗ್ತಾ ಇಲ್ವಾ? ಯಾವುದೋ ಕೆಲ್ಸಕ್ಕೆ ಬರ್ಲಾರ್ದಕ್ಕೆ ಕೋರ್ಟಿಗೆ ಹೋಗೋದು, ಯಾವುದೋ ಒಂದು ಕೆಲ್ಸಕ್ಕೆ ಬರ್ಲಾರ್ದಕ್ಕೆ ಇವರು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ. ಏನಾಯ್ತು ರೀ? ಹೋದ ಬಾರಿನೂ ಮಾಡಿದ್ರಲ್ಲ ಗಲಾಟೆ. ಮಂಡ್ಯ ಚಲೋ ಮಾಡಿದ್ರು, ಮದ್ದೂರು ಚಲೋ ಮಾಡಿದ್ರು, ಏನಾಯ್ತು ಮೊನ್ನೆ? ಇವ್ರದ್ದು ಕೆಲಸನೇ ಇಷ್ಟಿವ್ರೆ. ಆಮೇಲೆ ಯಾರ್ಯಾರು ಇವತ್ತು ನಮ್ಗೆ ಹೇಳ್ತಾ ಇರೋದು ನೀತಿ ಪಾಠ?